ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಊಟ ಮಾಡುವಾಗ ಈ ತಪ್ಪನ್ನು ಮಾಡಬೇಡಿ. ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಅದ್ರ ಬಗ್ಗೆ ವಿವರವಾಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರವನ್ನು ತಿಳಿಸಿ, ಸಮಸ್ಯೆನ ಏನು ಮಾಡಬೇಕು ಡೀಟೇಲ್ ಆಗಿ ಬರೆದು ಕಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಬಹುದು. ಹಾಗೆ ನಾನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಪರಿಹಾರ ಮತ್ತು ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಸ್ವಲ್ಪ ಆಚೀಚೆ ಆಗ್ಬೋದು ನಾನು ಉತ್ತರ ಕೊಡುವಾಗ, ಅದು ಕೊಡ್ತೇನೆ. ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ತಾ ಇರಿ. ಹಾಗೆಯೇ ಏನಾದರೂ ನಿಮಗೆ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅದರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬಿಡಾಗ ಎಲ್ಲ ನನ್ನ ವೀಡಿಯೋ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗ ಜೊತೆ ವಿಧ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡುತ್ತೆ ಅಂತ ಹೇಳುತ್ತಾ ನಾವು ತಿನ್ನುವ ಆಹಾರವನ್ನು ತಾಯಿ ಅನ್ನಪೂರ್ಣೇಶ್ವರಿ ರೂಪವೆಂದು ನಂಬುವಂಥದ್ದು. ಇದರ ಮೇಲೆ ಲಕ್ಷ್ಮೀದೇವಿ ಆಶೀರ್ವಾದ ಕೂಡ ಇರುವಂಥದ್ದು. ಹಾಗಾಗಿ ನಾವು ಊಟ ಅಥವಾ ಆಹಾರವನ್ನು ಸೇವಿಸುವಾಗ ನಿಯಮ ಅನುಸಾರ ಸೇವಿಸಬೇಕು. ಊಟ ಮಾಡುವಾಗ ಅಥವಾ ಆಹಾರ ಸೇವಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಊಟ ಮಾಡುವಾಗ ಈ ತಪ್ಪುಗಳು ನಿಮ್ಮ ಸೈಡಿಂದ ಆಗದೇ ಇರುವ ಹಾಗೆ ಎಚ್ಚರ ವಹಿಸಿ. ಊಟ ಮಾಡುವಾಗ ಅದರದೇ ಆದ ನಿಯಮಗಳ ಪ್ರಕಾರ ಊಟ ಮಾಡಬೇಕಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ನಾವು ತಿನ್ನುವಾಗ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿದರೆ ನಮ್ಮ ಜೀವನದ ಉದ್ದಕ್ಕೂ ಆರೋಗ್ಯವಾಗಿ ಇರ್ತೇವೆ ಅಂತೆ, ಮತ್ತು ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಬಾಧಿಸುವುದಿಲ್ಲ. ಊಟ ಮಾಡುವಾಗ ಕೆಲವರು ತಿಳಿದು ತಪ್ಪನ್ನು ಮಾಡ್ತಾರೆ, ಕೆಲವರು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುವಂಥದ್ದು. ಊಟ ಮಾಡುವ ಸಮಯದಲ್ಲಿ ಈ ನಿಯಮಗಳನ್ನು ಅನುಸರಿಸಿದರೆ ಜೀವನ ಉದ್ದಕ್ಕೂ ಆರೋಗ್ಯವಂತರಾಗ್ತೀರಿ ಮತ್ತು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತೀರಿ ಅನ್ನೋ ನಂಬಿಕೆ. ಹಾಗಾದರೆ ಈ ಸಮಯದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು? ಕೆಲವರು ಗೊತ್ತಿದ್ದು ಮಾಡುವಂಥದ್ದು. ಆದರೆ ಅನ್ನವನ್ನು ತಿನ್ನುವಾಗ ನಾವು ಎಷ್ಟು ಅದಕ್ಕೆ ಗೌರವ ಕೊಡಬೇಕು ಅಂದರೆ ಅದು ದೇವರಿಗೆ ಕೊಟ್ಟ ಹಾಗೆ ಅನ್ನೋದನ್ನು ಮರೆಯಬೇಡಿ. ಊಟ ಮಾಡುವಾಗ ಇವುಗಳು ಗಮನದಲ್ಲಿರಲಿ. ಊಟ ಮಾಡುವಾಗ ನಿಯಮ ಅನುಸಾರ ಊಟ ಮಾಡುವುದು ತುಂಬಾ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವರು ತುಂಬಾ ವಿರಳವಾಗಿರುವಂಥದ್ದು. ಆದರೂ ಕೆಲವು ಕಡೆ ನೋಡೋದಾದರೆ ನೆಲದ ಮೇಲೆ ಕುಳಿತು ಊಟ ಮಾಡುವ ಜನರನ್ನು ಕೂಡ ನೋಡಬಹುದು. ಒಂದು ವೇಳೆ ನೀವು ನೆಲದ ಮೇಲೆ ಕುಳಿತು ಊಟ ಮಾಡ್ತಾ ಇದ್ದರೆ ಕೈ ಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡಿರಬೇಕು. ಮೊದಲು ಊಟ ಮಾಡುವಾಗ ಎಲ್ರಿಗೂ ಗೊತ್ತಿರುವಂಥದ್ದು, ಕೈ ಕಾಲುಗಳನ್ನು ತೊಳೆದು ಊಟ ಮಾಡಿದರೆ ಒಳ್ಳೆಯದು. ಅದು ಕೂಡ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದರೆ ತುಂಬಾ ನಾವು ಅವನ ಅನ್ನಪೂರ್ಣೇಶ್ವರಿಗೆ ನಾವು ಗೌರವ ಕೊಟ್ಟ ಹಾಗೆ, ನಾವು ಅನ್ನಕ್ಕೆ ಗೌರವ ಕೊಟ್ಟ ಹಾಗೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಯಾಕೆಂದರೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ನಿಮ್ಮ ದೇಹದ ಮೂಲಾಧಾರ ಚಕ್ರವು ನೇರವಾಗಿ ನೆಲಕ್ಕೆ ಸಂಪರ್ಕಗೊಳ್ಳುವಂಥದ್ದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಕೂಡ ಉತ್ತಮವಾಗಿ ಉಳಿಯುತ್ತದೆ ಮತ್ತು ನೀವು ಏನು ತಿಂದರೂ ಚೆನ್ನಾಗಿ ಜೀರ್ಣವಾಗುತ್ತದೆ. ಇದರಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ವಿಚಾರವೆಂದರೆ, ಎಂದಿಗೂ ಊಟವನ್ನು ಮಾಡಬಾರ್ದಂತೆ, ನಿಂತ್ಕೊಂಡು ಊಟ ಮಾಡಲಿಕ್ಕೆ ಹೋಗಬಾರ್ದಂತೆ. ಊಟ ತಿನ್ನುವುದು ಹೀಗೆ: ಊಟ ಮಾಡುವಾಗ ನೀವು ಸ್ವಲ್ಪ ಊಟವನ್ನು ತಿನ್ನಬೇಕು. ನೀವು ಊಟ ಮಾಡುವ ಮುನ್ನ ಈ ದಿನ ಊಟ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದು ತುಂಬ ಮಂದಿ ಮಾಡ್ತಾರೆ, ಇನ್ನು ಕೆಲವರು ಮಾಡೋದಿಲ್ಲ. ಆದಷ್ಟು ಅನ್ನಪೂರ್ಣೇಶ್ವರಿಗೆ ಒಂದು ಧನ್ಯವಾದ ಅಥವಾ ಯಾವುದೇ ದೇವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸಬೇಕು. ಒಮ್ಮೆ ನಿಮ್ಮ ಮನಸ್ಸಲ್ಲಿ ದೇವರಿಗೆ ಧನ್ಯವಾದವನ್ನು ತಿಳಿಸಿ ನೀವು ಇದನ್ನು ಮಾಡದೇ ಇದ್ದರೆ ಅನ್ನದೋಷದಿಂದ ಬಳಲುತ್ತೀರಿ. ಅದೇ ಸಮಯದಲ್ಲಿ ಯಾವಾಗಲೂ ಏಕಾಂತ ಸ್ಥಳದಲ್ಲಿ ಆಹಾರವನ್ನು ಸೇವಿಸಿ. ತಿನ್ನುವಾಗ ಯಾರೂ ನಿಮ್ಮನ್ನು ನೋಡದಂತೆ ಪ್ರಯತ್ನಿಸಿ, ಏಕೆಂದರೆ ತಿನ್ನುವಾಗ ದೃಷ್ಟಿ ತಗುಲುವ ಸಾಧ್ಯತೆಗಳು ಇರುವಂಥದ್ದು, ಅದು ಕೂಡ ನಿಜ. ಊಟ ಮಾಡುವಾಗ ತಪ್ಪಾಗಿಯೂ ಅನ್ನವನ್ನು ಕೆಳಗೆ ಚೆಲ್ಲಬೇಡಿ. ಕೆಲವರು ಇಷ್ಟು ನೆಲದ ಮೇಲೆ ಕೆಳಗೆ ಬೀಳಿಸಿ ಇನ್ನೇನೋ ಊಟ ಮಾಡ್ತಾರೋ ಅಥವಾ ಊಟ ಮಾಡಬೇಕು ಅವರಿಗೆ ಗೊತ್ತಿರೋದಿಲ್ಲ, ಏನೋ ತಿಂತಾ ಇರ್ತಾರೆ, ಅದು ಕೆಳಗಡೆ ಇಷ್ಟು ಬಿದ್ದಿರುತ್ತೆ. ಅದರ ಬಗ್ಗೆ ಎಲ್ಲ ಜಾಗೃತರಾಗಿ ಊಟ ಮಾಡುವಾಗ ಅಷ್ಟೇ ನಿಯಮಗಳನ್ನು ಪಾಲಿಸಿ. ಆ ಅನ್ನಪೂರ್ಣೇಶ್ವರಿಗೆ ಏನು ಮಾಡಬೇಕು, ಧನ್ಯವಾದದ ಜೊತೆಗೆ ಆ ದೇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡುವುದರ ಜೊತೆಗೆ ಎಲ್ಲವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅನ್ನವನ್ನು ತಿಂದು ನಾವು ಕೃತಾರ್ಥರಾಗಬೇಕು. ಊಟ ಮಾಡುವಾಗ ತಪ್ಪಾಗಿ ಅನ್ನವನ್ನು ಕೆಳಗೆ ಚೆಲ್ಲಬೇಡಿ. ಒಂದು ವೇಳೆ ಅನ್ನ ನೆಲಕ್ಕೆ ಬಿದ್ದರೂ ಅದನ್ನು ಪುನಃ ಎತ್ತಿಕೊಳ್ಳಿ. ಇದರಿಂದ ಅನ್ನಪೂರ್ಣ ದೇವಿಗೆ ಅವಮಾನವಾಗುತ್ತದೆ ಮತ್ತು ಮನೆಯಲ್ಲಿ ಬಡತನ ಬಂದು ಸುಖ ನಮ್ಮಿಂದ ದೂರವಾಗುವಂಥದ್ದು. ಅಂತಹ ಮನೆಯಲ್ಲಿ ಭಿನ್ನಾಭಿಪ್ರಾಯ, ಜೀವನವಿಡೀ ಕಷ್ಟದ ಪರಿಸ್ಥಿತಿ. ಆಹಾರ ಸೇವಿಸಿದ ನಂತರ ತಟ್ಟೆಯಲ್ಲಿ ಕೈ ತೊಳೆಯಬಾರದು. ಇದನ್ನು ಮಾಡುವುದು ತುಂಬ ಅಶುಭ ಅಂತಲೇ ಪರಿಗಣಿಸಲಾಗುತ್ತೆ. ಊಟ ಮಾಡುವಾಗ ನೀವು ಕೂಡ ಈ ಮೇಲಿನ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಹಿಂದೆ ಇವುಗಳನ್ನು ಮಾಡೋದನ್ನು ತಪ್ಪಿಸಿ. ನೀವು ಇದನ್ನು ಮಾಡೋದ್ರಿಂದ ಜೀವನದಲ್ಲಿ ಬಡತನವನ್ನು ಎದುರಿಸ್ತೀರಿ, ಸುಖ ಸಮೃದ್ಧಿ ಕೊರತೆನೇ ಎದುರಿಸ್ತೀರಿ. ಏನಾದರೂ ಅನ್ನಪೂರ್ಣೆಗೆ ಅಥವಾ ಅನ್ನಕ್ಕೆ ಅವಮಾನ ಮಾಡಿದರೆ ಖಂಡಿತವಾಗ್ಲೂ ಬಡತನ ಅಥವಾ ಕಷ್ಟಗಳು ಬರುವಂಥದ್ದು ಖಂಡಿತ ನಿಜ. ಇಷ್ಟಿಷ್ಟು ಅನ್ನವನ್ನು ತೆಗೆದು ಬಿಸಾಡೋದು ಅಥವಾ ಅದನ್ನು ಚೆಲ್ಲೋದು, ಅದರ ಬೇಕಾಬಿಟ್ಟಿಯಾಗಿ ಇದು ಮಾಡೋದು, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ತುಂಬಾ
ಅನ್ನ ಅಂದರೆ ಅಷ್ಟು ಪವಿತ್ರವಾದಂಥದ್ದು. ಅದನ್ನು ನೆನಪಿಟ್ಕೊಂಡು ಅನ್ನಕ್ಕೆ ಒಂದು ಗೌರವ ಕೊಟ್ಟು ಅದನ್ನು ಕಣ್ಣಿಗೆ ಒತ್ತಿ ತಿಂದುಬಿಡಿ.